ಚಂದನ್ಪುರ್ ಸ್ಕೂಲಲ್ಲಿ ಮೊದಲಿರುವ ಟೀಚರ್ಗೆ ಬದಲಾಗಿ ಬೇರೆ ಟೀಚರ್ ಬರ್ತಾರೆ. ಎಲ್ಲ ಮಕ್ಕಳಿಗೂ ಅವ್ರ ಟೀಚರ್ ಅನಿತಾ ಅಂದ್ರೆ ತುಂಬಾನೇ ಇಷ್ಟ. ಅನಿಶಾನ ಸ್ವಭಾವ ಕೂಡ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ಅವಳ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಮತ್ತೆ ಅವಳು ಅವ್ರ ಊರ್ಗೆ ಹೋಗ್ಬೇಕಾಗಿರುವ ಕಾರಣ. ಹೊಸ ಟೀಚರಿನ ಮೊದಲನೇ ದಿನ ಎಲ್ಲ ಮಕ್ಕಳು ಲೈನಲ್ಲಿ ನಿಂತಿರ್ತಾರೆ. ಹಾ, ನನ್ನ ಹೆಸರು ಮಂಜುಲಿಕಾ. ಏನ್ ನನ್ನ ಹೆಸರು? ಎಲ್ಲಾ ಮಕ್ಕಳು ಹೆಸರನ್ನ ಹೇಳ್ತಾರೆ. ಅದ್ರಲ್ಲಿ ಒಂದ್ ಮಗುಗೆ ಮಾತ್ರ ಹೆಸರು ಸರಿಯಾಗಿ ಹೇಳಕ್ ಬರಲ್ಲ. ಏ ಹುಡುಗಿ, ನನ್ನ ಹೆಸರು ಏನಂತ ಹೇಳ್ದೆ ನೀನು? ಮಂಜುಲಿಕಾ. ನಿಶಾಂಗ್ ಅಂದಿದ ತಕ್ಷಣ ಎಲ್ಲಾ ಮಕ್ಕಳು ನಗಕ್ ಶುರು ಮಾಡ್ತಾರೆ. ಅದನ್ ನೋಡಿ ಮಂಜುಲಿಕಾಗೆ ಕೋಪ ಬಂದ್ಬಿಡುತ್ತೆ. ಅವಳು ಅವಳ ಕೈಯಲ್ಲಿರುವ ಕಟ್ಟಿಗೆಯಿಂದ ನಿಶಾನ ಹೊಡಿತಾಳೆ. ನಿಶಾ ಜೋರಾಗಿ ಕಿರ್ಚ್ತಾಳೆ. ಮಕ್ಕಳೆಲ್ಲಾರು ಚುಪ್ಚಾಪ್ ಆಗ್ಬಿಡ್ತಾರೆ. ತುಂಬಾ ನಗು ಬರ್ತಿದ್ದಂಗಿದೆ. ನಿಮ್ಮೆಲ್ಲರಿಗೂ ಬುದ್ಧಿ ಕಲಿಸ್ತೀನಿ. ಮಂಜುಲಿಕಾ ಎಲ್ಲಾ ಮಕ್ಕಳನ್ನು ಹೊಡಿತಾಳೆ. ತುಂಬಾನೇ ಪಾಪ ಮಕ್ಕಳು ಅಳ್ತಾರೆ. ಯಾರಾದ್ರೂ ನಿಮ್ ಮನೆಗಳಿಗೆ ಹೋಗಿ ಟೀಚರ್ ಓಡಿದ್ರು ಅಂತ ಹೇಳಿದ್ರೆ ಮತ್ತೆ ನನಗಿಂತ ಕೆಟ್ಟವಳು ಯಾರೂ ಇರಲ್ಲ. ಮಂಜುಲಿಕಾ ಕಣ್ಣು ಕೋಪದಿಂದ ಕೆಂಪಗಾಗ್ಬಿಟ್ಟಿರುತ್ತೆ. ಅದನ್ನ ನೋಡಿದ ಮಕ್ಕಳು ಪಾಪ ಭಯದಿಂದ ಸುಸ್ಸು ಮಾಡ್ಕೋತಾರೆ. ಪಾಪ ಮಕ್ಕಳು ಮಂಜುಲಿಕನ ಸ್ವಭಾವ ನೋಡಿ ಭಯ ಪಡ್ತಾರೆ. ಮನೆಗೋಗಿ ಮಕ್ಕಳು ಸ್ಕೂಲಲ್ಲಿ ನಡೆದಿರೋ ಯಾವ ವಿಷಯನೂ ಅವರ ಅಪ್ಪ ಅಮ್ಮ ಹತ್ರ ಹೇಳೋದಿಲ್ಲ. ಎಲ್ಲರೂ ಕಿವಿ ತೆಗೆದು ಕೇಳಿ. ನಾಳೆ ಎಲ್ಲರೂ 10 ರೂಪಾಯಿ ತರಬೇಕು. ಯಾರಾದ್ರೂ ತಂದಿಲ್ಲ ಅಂದ್ರೆ ನಿಮ್ ಗತಿ ಏನಾಗತ್ತೆ ಅಂತ ಅವಾಗ ಗೊತ್ತಾಗತ್ತೆ. ಕೇಳ್ಕೊಂತರ್ತಿರೋ ಭಿಕ್ಷೆ ಬೇಡ್ತಿರೋ ಅದೆಲ್ಲ ಗೊತ್ತಿಲ್ಲ. ಆದ್ರೆ ನಾಳೆ 10 ರೂಪಾಯಿ ಬೇಕು. ಪಾಪ ಮಕ್ಕಳು ದುಡ್ಗೋಸ್ಕರ ಅವ್ರ ಅಪ್ಪ ಅಮ್ಮಗೆ ಕಷ್ಟ ಕೊಡ್ತಿದ್ರು. ಹೆಂಗೋ ಕಷ್ಟಪಟ್ಟು ದುಡ್ಡು ತಗೊಂಡು ಸ್ಕೂಲಿಗೆ ಬರ್ತಾರೆ. ನಿಶಾ ಬಡ ಮನೇಲಿ ಹುಟ್ಟಿರುವ ಮಗು. ಅವಳಿಗಪ್ಪನೂ ಇರಲ್ಲ. ಅವ್ರಮ್ಮ ಮನೆ ಕೆಲ್ಸ ಮಾಡಿ ಸಂಪಾದನೆ ಮಾಡ್ತಿದ್ರು. ಅವ್ರ ಅಮ್ಮಗೂ ಸಹ ಪಾಪ ಮೈ ಹುಷಾರಿಲ್ಲ. ದುಡ್ಡು ತರ್ದೇನೆ ಸ್ಕೂಲ್ಗೆ ಬರ್ತಾಳೆ. ಎಲ್ಲ ನಿನ್ ದುಡ್ಡು? ನಿನ್ಗೆ ಹೇಳ್ ಕಳ್ಸಿದ್ದೆ ಅಲ್ವಾ ದುಡ್ಡು ತರ್ಬೇಕು ಅಂತ. ಯಾಕ್ ತಂದಿಲ್ಲ? ಟೀಚರ್, ಅಮ್ಮನಿಗೆ ಮೈ ಹುಷಾರಿಲ್ಲ. ಮನೆಯಲ್ಲಿ ಕೂಡ ದುಡ್ಡಿಲ್ಲ. ಅಮ್ಮ ಕೆಲ್ಸಕ್ ಹೋಗಿಲ್ಲ. ನಾನು ಅಮ್ಮನಿಗೆ ಹೇಳ್ದೆ. ಆದ್ರೆ ಅಮ್ಮ ಹೇಳಿದ್ರು ಇವತ್ತಲ್ದೆ ನಾಳೆ ಆದ್ರೂ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ನಾನ್ ನಿಮ್ಗೆ 1-2 ದಿನದಲ್ಲಿ ಕೊಟ್ಬಿಡ್ತೀನಿ ಮೇಡಮ್. ಸರಿ ಆಯ್ತು. ಹಾಗಾದ್ರೆ ದುಡ್ಡು ತಗೊಂಡ್ ಬರೋವರ್ಗೂ ಹೋಗಿ ನೀನು ಬಿಸ್ಲಲ್ಲಿ ನಿಂತ್ಕೋ. ಹೋಗು, ಆಚೆ ಬಿಸ್ಲಲ್ಲಿ ಹೋಗಿ ನಿಂತ್ಕೋ. ಮೇಡಮ್ ಅವ್ರೆ, ಚಿಕ್ಕ ಹುಡುಗಿ ಮತ್ತೆ ಬಡವಳು ಕೂಡ ಬಿಟ್ಬಿಡಿ. ಏನೋ ನಿನ್ಗಷ್ಟು ಕರ್ನೆ? ನಿನ್ಮೇಲೆ ರಿಪೋರ್ಟ್ ಮಾಡ್ಲಾ? ಈಗ್ಲೇ ನಿನ್ನ ಸ್ಕೂಲಿಂದ ತೆಗೆದು ಬಿಡ್ತಾರೆ. ನಿನ್ನ ಕೆಲ್ಸ ಸರಿ ಇಲ್ಲ ಅಂತ ಹೇಳ್ತೀನಿ. ಸ್ಕೂಲ್ ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತೀಯಾ ಅಂತೀನಿ. ಏನೋ ಹೋಗಿ ಚೌಧರಿ ಸರ್ಗ್ ಹೇಳಾ? ಯಾಕಂದ್ರೆ ನೀನ್ ಅನ್ಎಜುಕೇಟೆಡ್. ನಿನ್ ಮಾತ್ ಯಾರು ಕೇಳೋದಿಲ್ಲ. ನಾನು ಎಜುಕೇಟೆಡ್. ನನ್ ಮಾತನ್ನ ಎಲ್ಲರೂ ಕೇಳ್ತಾರೆ. ಹೋಗು, ಬಿಸಿ ಬಿಸಿ ಟೀ ತಗೊಂಡ್ ಬಾ. ಟೀಚರ್ ಮಂಜುಲಿಕಾ ಮಾಡುವ ಅತ್ಯಾಚಾರದ ಬಗ್ಗೆ ಅಲ್ಲಿ ಕೆಲಸ ಮಾಡುವ ಸೆಕ್ಯೂರಿಟಿ ಕೈಯಲ್ಲಿ ಕೂಡ ಎದುರಿಸಕ್ಕಾಗಿಲ್ಲ. ಸೆಕ್ಯೂರಿಟಿ ದೀನಾಗೆ ಗೊತ್ತು ಮಂಜುಲಿಕಾ ಅನ್ಕೊಂಡ್ರೆ ಏನ್ ಬೇಕಾದ್ರೂ ರಿಪೋರ್ಟ್ ಮಾಡ್ತಾಳೆ ಅಂತ. ಅದಕ್ಕೆ ಅವನು ಬಾಯಿ ಮುಚ್ಕೊಂಡಿರ್ತಾನೆ. ಮಕ್ಕಳ ಮೇಲೆ ನಡೆಯುವ ಅತ್ಯಾಚಾರನ ನೋಡ್ತಾ ನಿಂತಿರ್ತಾನೆ. ನಿಶಾ ಬಿಸ್ಲಲ್ಲಿ ನಿಂತಿರ್ತಾಳೆ. ಅದು ಬಿಸ್ಲಿನ ಕಾಲ ಬೇರೆ. ಅವಳು ಆರೋಗ್ಯನೂ ಕೆಟ್ಟೋಗತ್ತೆ. ಮಾರನೇ ದಿನ ಅವಳು ಸ್ಕೂಲ್ಗೆ ಕೂಡ ಹೋಗೋದಿಲ್ಲ. ಈ ಮಾತ್ರೆಗಳನ್ನ ಟೈಮಿಗೆ ಕೊಡಿ. ಬಿಸ್ಲಿನ ಜ್ವರ. ಸರಿಯಾದ ಸಮಯಕ್ಕೆ ನೀರು ಕೊಡಿ. ನೀರು ಕೊಡದೆ ಇಡ್ಲೇಬೇಡಿ ನೀವು, ಸರಿಯಾ? ಮತ್ತೇನ್ ಚಿಂತೆ ಮಾಡಬೇಡಿ. ನಮ್ಮ ಹುಡುಗಿ ಆರಾಮಾಗ್ತಾಳೆ. ಸರಿ ವೈದಿಕರೇ. 2-3 ದಿನದ ನಂತರ ಅವಳಿಗೆ ಜ್ವರ ಸರಿ ಆದ್ಮೇಲೆ ಅವಳು ಸ್ಕೂಲ್ಗೆ ಹೋಗ್ತಾಳೆ. ಅವಳ ಕೈಯಲ್ಲಿ 10 ರೂಪಾಯಿ ಎತ್ಕೊಂಡೇ ಹೋಗಿರ್ತಾಳೆ. ಯಾಕಂದ್ರೆ ಮಂಜುಲಿಕಾ ಮೇಡಮ್ ಕಾಸು ಕೊಟ್ಟಿಲ್ಲ ಅಂದ್ರೆ ಹೊಡಿತಾರೆ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಮಂಜುಲಿಕಾ ಅವ್ರೆ, ಈ ಮಡಿಕೆಗಳ ವ್ಯವಸ್ಥೆ ನೋಡ್ಕೊಳ್ಳಿ. ಇಲ್ಲಿ 2 ಮಡಿಕೆಗಳನ್ನ ಇಟ್ಬಿಡಿ. ದೀನು, ತಂಪಾಗಿರೋ ನೀರ್ ಹಾಕಿದಕ್ಕೆ. ಮಂಜುಲಿಕಾ ಮೇಡಮಿಗೆ ಏನ್ ಸಮಸ್ಯೆ ಆಗ್ಬಾರ್ದು. ಮಕ್ಳಿಗೂ ಕೂಡ ಇದನ್ನ ಇಟ್ಬಿಡು. ಅವರಿಗೂ ಕೂಡ ನೀರ್ ಕುಡಿಬೇಕಲ್ವಾ? ಧನ್ಯವಾದ ಚೌಧರಿ ಅವರೇ. ಬಿಸಿಲ್ಗಾಲ ಅಲ್ವಾ, ತುಂಬಾನೇ ದಾಹ ಆಗ್ತಿತ್ತು. ಮಕ್ಕಳು ಬೇರೆ ದಾಹ ದಾಹ ಅಂತ ಕೇಳ್ತಿರ್ತಾರೆ. ನೀರು ಕೂಡ ಆಚೆ ಹೋಗಿ ತರೋದ್ರಲ್ಲಿ ತುಂಬಾನೇ ಕಷ್ಟ ಆಗ್ಬಿಡ್ತಿತ್ತು. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇನ್ನೇನಾದ್ರೂ ಬೇಕಾದ್ರೆ ದೀನು ಹತ್ರ ಹೇಳಿ ಕಳ್ಸಿ. ನೀವು ನಮ್ ಶಾಲೆಯಲ್ಲಿ ನಮ್ ಮಕ್ಳಿಗೆ ಕಲಿಸ್ತಾ ಇದ್ದೀರಾ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ನಾವು. ನೀವು ನಮ್ಮ ಮಕ್ಕಳನ್ನ ಚೆನ್ನಾಗ್ ಕಲ್ಸಿ ಅಷ್ಟೇ. ಒಳ್ಳೇದಾಗಿ. ನಾನಂತೂ ಈ ಗ್ರಾಮದ ಮುಖ್ಯಸ್ಥ. ಇದನ್ನೆಲ್ಲ ನಾನ್ ಮಾಡ್ಲೇಬೇಕು. ಚೌಧರಿ ಸಾಹೇಬ್ರು ಅಲ್ಲಿಂದ ಹೋಗಿದ ತಕ್ಷಣ ಮಂಜುಲಿಕಾ ಕ್ಲಾಸ್ಗೆ ಬರ್ತಾಳೆ. ಟೀಚರ್, ನೀವ್ ಕೇಳಿದ ದುಡ್ಡು ತಗೊಂಡ್ ಬಂದಿದ್ದೀನಿ. ಸರಿ ಆಯ್ತು. ನೀನ್ ಯಾಕೆ 2 ದಿನದಿಲ್ಲ ಸ್ಕೂಲ್ಗ್ ಬಂದಿಲ್ಲ? ನನಗೆ ಅದು ಮೈ ಹುಷಾರಿಲ್ಲ, ಅದಕ್ಕೆ ಸ್ಕೂಲ್ಗ್ ಬಂದಿಲ್ಲ. ಸರಿ ಆಯ್ತು ಮಕ್ಕಳ, ಎಲ್ಲರೂ ಸ್ಕೂಲ್ನ ಕ್ಲೀನ್ ಮಾಡಿ. ಸ್ಕೂಲ್ ನೋಡಿ ಎಷ್ಟು ಗಲೀಜಾಗಿದೆ. ಎಲ್ಲರೂ ಹೋಗಿ ಕ್ಲೀನ್ ಮಾಡ್ಬೇಕು. ಎಲ್ಲರೂ ಬ್ಯಾಗಲ್ಲಿ ಬುಕ್ಸ್ ಅನ್ನ ಎತ್ತಿಟ್ಬಿಟ್ಟು ಸ್ಕೂಲ್ ಕ್ಲೀನ್ ಮಾಡೋ ಶುರು ಮಾಡಿ.
ಚಿಕ್ಕ ಚಿಕ್ಕ ಮಕ್ಕಳು ಪಾಪ ಕೈಯಲ್ಲಿ ಪೊರ್ಕೆ ಮತ್ತೆ ಡಸ್ಟರ್ನ ಇಟ್ಕೊಂಡು ಕ್ಲೀನ್ ಮಾಡೋ ಶುರು ಮಾಡ್ತಾರೆ. ಬುಕ್ಸ್ ಇಟ್ಕೊಂಡು ಓದ್ಬೇಕಾಗಿರುವ ಸ್ಟೂಡೆಂಟ್ಸ್ ಕೈಯಲ್ಲಿ ಪೊರ್ಕೆ ಇತ್ತು. ಇದು ಎಲ್ಲಾನು ಮಂಜುಳಿಕನ ಅತ್ಯಾಚಾರ ಆಗಿತ್ತು. ಮಂಜುಳಿಕಾ ಆರಾಮಾಗಿ ಕುರ್ಚಿಯಲ್ಲಿ ಕುತ್ಕೊಂಡು ಫ್ರೂಟ್ಸ್ ತಿಂತಾ ಇರ್ತಾಳೆ. ಇನ್ನೊಂದ್ ಕಡೆ ಮಕ್ಕಳು ಕ್ಲೀನ್ ಮಾಡ್ತಿರ್ತಾರೆ. ಏನಾದ್ರೂ ಹೇಳು, ಚೌಧರಿ ಅವ್ರು ಕೊಟ್ಟಿರುವ ಈ ಮಾವಿನಕಾಯಿ ಮತ್ತೆ ವಾಟರ್ ಲೆಮನ್ ಸಖತ್ತಾಗಿದೆ. ಅಯ್ಯೋ, ಮತ್ತೆ ಈ ಚಪ್ಲಿ ಕಿತ್ತೋಯ್ತಲ್ವಾ? ಎಲ್ಲಾರು ಇಲ್ಲಿ ಬನ್ನಿ. ನಿಮ್ಮಲ್ಲಿ ಚಪ್ಲಿ ಹೊಲಿಯೋರು ಯಾರಾದ್ರೂ ಇದೀರಾ? ಟೀಚರ್ ಅಮ್ಮ, ನನ್ನಪ್ಪ ಶೂ ಪಾಲಿಶ್ ಮಾಡ್ತಾರೆ. ಹೌದಾ, ಒಳ್ಳೆ ಕೆಲ್ಸ ಆಯ್ತು ಕಣೋ. ನೀನ್ ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗ. ನೋಡು, ನನ್ ಚಪ್ಲಿ ಕಿತ್ತೋಗಿದೆ, ಎತ್ಕೊಂಡೋಗಿ ಮನೇಲಿ ಹೊಲ್ಸ್ಕೊಂಡ್ ತಗೊಂಡ್ ಬಾ. ಇದನ್ ತಗೋ, ಮೇಡಮ್ ನಿನ್ಗೆ ತಿನ್ನೋದಕ್ಕೆ ವಾಟರ್ಮೆಲನ್ ಕೊಟ್ರು ಅಂತ ನಿಂಗ್ ಜ್ಞಾಪಕ ಇರುತ್ತೆ. ತಗೊಳ್ಳೋ, ಇದನ್ ತಿನ್ನು. ಟೀಚರ್, ಇದನ್ನ ನೀವು ತಿಂದಿದ್ದು, ಇದು ನಂಗೆ ಬೇಡ. ಏನಂದೆ? ತಿನ್ನೋದಿಲ್ವಾ? ಎಂಜನಂತ ಬೇರೆ ಹೇಳ್ತಿದ್ಯಾ? ನಿನ್ನಂತ ಬಡ ಮಕ್ಕಳಿಗೆ ನಾನ್ ಪಾಪ ಅಂತ ಕೊಟ್ಟೆ ಅಲ್ವಾ? ಅದ್ರಲ್ ಬೇರೆ ನೀನ್ ಎಂಜನಂತ ಬೇರೆ ಹೇಳ್ತೀಯಾ? ಮುಗೀತು ನಿನ್ ಕತೆ. ಈ ಒದೆ ನಿನ್ಗೆ ಶಾಶ್ವತವಾಗಿ ಜ್ಞಾಪಕ ಇರ್ಬೇಕು. ಮಂಜುಳಿಕಾ ಕಟ್ಗಿನ ಎತ್ತಿ ಮಗುನ ಒಡೆಯೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಮಗು ಪಾಪ ನೋವಿನಿಂದ ಕಿರ್ಚ್ತಾನೆ. ಆದ್ರೆ ಅವಳು ಅದನ್ನ ಏನು ಲೆಕ್ಕ ಮಾಡ್ಕೋದೆ ಅವಳು ತುಂಬಾ ಜೋರೆ ಕೊಡಿಯಕ್ ಶುರು ಮಾಡ್ಬಿಡ್ತಾಳೆ. ಟೀಚರ್ ಅಮ್ಮ, ಬಿಟ್ಬಿಡು ಅವನ್ನ. ದಿನು ಹೆಂಗೋ ಮಂಜುಳಿಕಾ ಹತ್ರದಿಂದ ಆ ಮಗುನ ಕಾಪಾಡ್ತಾನೆ. ಆದ್ರೆ ಅವನು ತುಂಬಾನೇ ಬೇಜಾರಾಗಿರ್ತಾನೆ. ಮಂಜುಳಿಕಾ ಹತಿ ಮೀರ್ಬಿಟ್ಲು. ಅವಳ ನಿಜ ರೂಪ ಚೌಧರಿ ಸಾಹೇಬರಿಗೆ ಮತ್ತೆ ಜನರಿಗೆ ಹೆಂಗ್ ತಿಳ್ಸೋದು ಅಂತ ದೀನಾಗೆ ಸ್ವಲ್ಪನೂ ಅರ್ಥ ಆಗಿಲ್ಲ. ಮಕ್ಕಳು ಕೂಡ ತುಂಬಾ ಭಯಪಟ್ಟಿರ್ತಾರೆ. ಮಾರನೇ ದಿನ ಬೆಳಗ್ಗೆ, ಅರೆ ಇವತ್ತೇನೋ ಇದ್ರಲ್ಲಿ ನೀರೇ ಇಲ್ಲ, ತುಂಬಾನೇ ದಾಹ ಆಗ್ತಾ ಇದೆ. ಸರಿ ಬಾ, ಸರಿ ಆ ಕಡೆ ಇಟ್ಟಿರೋ ಮಡಿಕೆಯಲ್ಲಿ ನೀರಿದೆಯೇನೋ ನೋಡೋಣ. ಮಕ್ಕಳಿಬ್ರು ಇನ್ನೊಂದತ್ರ ನೀರಿದೆಯೇನೋ ನೋಡಕ್ಕೆ ಹೋಗ್ತಾರೆ. ನಿಶಾ ಮಡಿಕೆ ಮೇಲೆ ಕೈ ಇಡಕ್ ಹೋಗ್ತಾಳೋ ಇಲ್ವಾ, ಆಗ ಮಂಜುಳಿಕಾ